ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವಕಪ್ಗೂ ಮುನ್ನವೇ ಅಂತ್ಯವಾಗುತ್ತಾ ಗಂಭೀರ್ ಪಯಣ. ಇನ್ನು ಮುಂದಿನ ಮುಖ್ಯ ಕೋಚ್ ಬಗ್ಗೆ ಸುಳಿವು ನೀಡಿದ ಶ್ರೇಯಸ್ ಅಯ್ಯರ್. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾದ ನಾಯಕರಾದ ನಂತರ ಟೀಮ್ ಇಂಡಿಯಾ ಒಂದರ ನಂತರ ಒಂದರಂತೆ ಸೋಲು ಅನುಭವಿಸಿ ಟೀಕೆಗೆ ಗುರಿಯಾಗಿತ್ತು. ತಂಡವು ಐರ್ಲೆಂಡ್ ಪ್ರವಾಸದಲ್ಲಿ 2.0 ಮತ್ತು ಇಂಗ್ಲೆಂಡ್ ಪ್ರವಾಸದಲ್ಲಿ 4.0 ಅಂತರದಲ್ಲಿ ಸರಣಿಗಳನ್ನಾದರೆ ಸೋತಿತ್ತು. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು ಮತ್ತು ಶ್ರೇಯಸ್ ಅಯ್ಯರ್ ತಮ್ಮ ನಾಯಕತ್ವದಲ್ಲಿ ಮೊದಲನೇ ಅಂದ್ರೆ ಆಡಿದ 7 ಪಂದ್ಯದಲ್ಲಿ ಒಂದೇ ಒಂದು ಪಂದ್ಯ ಗೆಲ್ಲಲು ಕೂಡ ಸಾಧ್ಯವಾಗಿರಲಿಲ್ಲ ಮತ್ತು ಕೆಟ್ಟ ದಾಖಲೆಯನ್ನೇ ನಿರ್ಮಾಣ ಮಾಡಿದ್ರ ಅಂತ ಹೇಳ್ಬಹುದು ಶ್ರೇಯಸ್ ಅಯ್ಯರ್. ಆದರೆ ಜಿಂಬಾಬ್ವೆ ಪ್ರವಾಸದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಅದೃಷ್ಟ ಬದಲಾಯಿತು. ಹೌದು ಸ್ನೇಹಿತರ, ಈ 3 ಪಂದ್ಯಗಳ T20 ಸರಣಿಯಲ್ಲಿ ಟೀಮ್ ಇಂಡಿಯಾ ಎಲ್ಲಾ 3 ಪಂದ್ಯಗಳನ್ನು ಗೆದ್ದಿತ್ತು. ಜಿಂಬಾಬ್ವೆ ಪ್ರವಾಸದಲ್ಲಿ ಯಶಸ್ಸಿನ ನಂತರ ಶ್ರೇಯಸ್ ಅಯ್ಯರ್ ತಂಡದ ಮುಖ್ಯ ಕೋಚ್ ಕುರಿತು ನೀಡಿರುವ ಹೇಳಿಕೆಗಳು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಅವರ ಈ ಒಂದು ಹೇಳಿಕೆ ಟೀಮ್ ಇಂಡಿಯಾದಲ್ಲಿ ಗೌತಮ್ ಗಂಭೀರ್ ಯುಗವನ್ನು ಕೊನೆಗೊಳಿಸಬಹುದಾ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಶ್ರೇಯಸ್ ಅಯ್ಯರ್ ಮತ್ತು ಗೌತಮ್ ಗಂಭೀರ್ ನಡುವೆ ವಿವಾದದ ಬಗ್ಗೆ ಈ ಹಿಂದೆಯೇ ಚರ್ಚೆ ನಡೆದಿತ್ತು. ನಾಯಕ ಶ್ರೇಯಸ್ ಅಯ್ಯರ್ ಅವರು ಕೆಕೆಆರ್ ತಂಡದ ನಾಯಕರಾಗಿದ್ದಾಗ ಮತ್ತು ಕೆಕೆಆರ್ 2026ರ IPL ಗೆದ್ದಾಗ ಗಂಭೀರ್ ಮಾರ್ಗದರ್ಶಕರಾಗಿದ್ದರು. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ತಂಡವನ್ನು ಚಾಂಪಿಯನ್ ಮಾಡಿದ್ದರು. IPL 2025ಕ್ಕೆ ಮೊದಲು ಶ್ರೇಯಸ್ ಅಯ್ಯರ್ ಅವರು ಕೆಕೆಆರ್ ತಂಡದಿಂದಾದ್ರೆ ಹೊರಬಿದ್ದರು. ನಂತರ ಸಂದರ್ಶನವೊಂದರಲ್ಲಿ ತಂಡದ ಗೆಲುವಿನ ಕ್ರೆಡಿಟ್ ತನಗೆ ಸಿಗಲಿಲ್ಲ ಎಂದು ಹೇಳಿಕೆ ಆದರೆ ನೀಡಿದ್ದರು. ಇನ್ನು ಗಂಭೀರ್ ಅವರನ್ನ ಟಾರ್ಗೆಟ್ ಮಾಡಿ ಈ ಹೇಳಿಕೆ ನೀಡಲಾಗಿದೆ ಎಂದು ಊಹಾಪೋಹಗಳಾದ್ರೆ ಹರಿದಾಡಿದ್ದವು. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ಪ್ರವಾಸದ ನಂತರ ಗಂಭೀರ್ಗೆ ವಿಶ್ರಾಂತಿ ನೀಡಿ ಜಿಂಬಾಬ್ವೆ ಪ್ರವಾಸದಲ್ಲಿ ಅವರ ಸ್ಥಾನದಲ್ಲಿ ವಿ ಲಕ್ಷ್ಮಣ್ ಟೀಮ್ ಇಂಡಿಯಾದ ಹಂಗಾಮಿ ಮುಖ್ಯ ಕೋಚ್ ಆದರು. ಜಿಂಬಾಬ್ವೆಯಲ್ಲಿನ ಗೆಲುವಿನ ನಂತರ ನಾಯಕ ಶ್ರೇಯಸ್ ಅಯ್ಯರ್ ಅವರು ಲಕ್ಷ್ಮಣ್ ಅವರು ತಂಡದ ಗೆಲುವಿನ ಕ್ರೆಡಿಟ್ ಅನ್ನ ಲಕ್ಷ್ಮಣ್ಗೆ ನೀಡಿ ಹೊಗಳಿದ್ದಾರೆ. ಹಾಗಾದರೆ ಲಕ್ಷ್ಮಣ್ ಅವರು ತಂಡದ ಮುಂದಿನ ಮುಖ್ಯ ಕೋಚ್ ಆಗುತ್ತಾರೆ ಅಂತ ಚರ್ಚೆಗಳು ಕೂಡ ಪ್ರಾರಂಭ ಆಗಿವೆ. ಹೌದು ಸ್ನೇಹಿತರೆ, ಕೆಲವು ಕ್ಯಾಚ್ ಗಳನ್ನು ಬಿಟ್ಟಿದ್ದನ್ನು ಹೊರತುಪಡಿಸಿ ನಾವು ದೋಷರಹಿತ ಕ್ರಿಕೆಟ್ ಆಡಿದ್ದೇವೆ. ಇನ್ನು ತಂಡದ ಪ್ರತಿಯೊಬ್ಬರು ಮತ್ತು ಸಹಾಯಕ ಸಿಬ್ಬಂದಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಮಗೆ ಸ್ಫೂರ್ತಿ ನೀಡಿದಕ್ಕಾಗಿ ವಿ ಲಕ್ಷ್ಮಣ್ ಸಾರ್ ಅವರಿಗೆ ಧನ್ಯವಾದಗಳು. ಇನ್ನು ನಾವು ಮೈದಾನಕ್ಕೆ ಕಾಲಿಡುವ ಮೊದಲು ಲಕ್ಷ್ಮಣ್ ಸಾರ್ ಹೇಳಿದ್ದೆಲ್ಲವೂ ಕಾರ್ಯರೂಪಕ್ಕೆ ಬಂದಿವೆ. ಅವರ ಹೇಳಿದ ಎಲ್ಲವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಎಂದು ಶ್ರೇಯಸ್ ಅಯ್ಯರ್ ಆದ್ರೆ ಹೇಳಿದ್ದರು. ಇನ್ನು ಲಕ್ಷ್ಮಣ್ ಕೂಡ ತಂಡದ ಪ್ರದರ್ಶನವನ್ನು ಶ್ಲಾಘನೆ ಆದ್ರೆ ಮಾಡಿದ್ದರು. ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವವು ಕೆಟ್ಟವಾಗಿ ಆರಂಭವಾದರು ಅವರು ಮತ್ತೆ ಕಂಬ್ಯಾಕ್ ಮಾಡಿ ರೀತಿ ಹೊಸ ಭರವಸೆ ಆದ್ರೆ ಹುಟ್ಟು ಹಾಕಿದ್ದಾರೆ. ಇದು ಹೊಸ ಆಟಗಾರರ ಗುಂಪು. ಇಂಗ್ಲೆಂಡ್ ನಿಂದ ಕೇವಲ 4-5 ಆಟಗಾರರು ಇಲ್ಲಿಗೆ ಬಂದಿದ್ದಾರೆ. ಆದರೆ ಅವರಿಗೆ ಹೆಚ್ಚಿನ ವಿಶ್ವಾಸವಿದೆ. ಇದರ ಯಶಸ್ಸು ನಾಯಕನಿಗೆ ಸಲ್ಲುತ್ತದೆ. ಅವರು ಎಲ್ಲವನ್ನು ಪ್ರೋತ್ಸಾಹಿಸಿದ್ದಾರೆ ಎಂದು ಲಕ್ಷ್ಮಣ್ ಅವರು ಅಯ್ಯರ್ ಅವರನ್ನು ಹೊಗಳಿದ್ದಾರೆ ಅಂತ ಹೇಳ್ಬಹುದು. ಇನ್ನೊಂದೇನಂತಂದ್ರೆ ಸರಣಿ ಗೆಲುವಿನ ನಂತರ ಅಭಿಮಾನಿಗಳು ಲಕ್ಷ್ಮಣ್ ಅವರನ್ನು ಮುಖ್ಯ ಕೋಚ್ ಆಗಿ ಮುಂದುವರಿಸಬೇಕೆಂದು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಬೇಡಿಕೆಗಳಿಗೆ ಪ್ರತಿಕ್ರಿಯಿಸಿದ ಲಕ್ಷ್ಮಣ್ ಅವರು ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಹುದ್ದೆಯನ್ನು ತಾವು ಬಯಸುವುದಿಲ್ಲ ಎಂದು ಸ್ಪಷ್ಟನೆ ಆದ್ರೆ ನೀಡಿದ್ದಾರೆ. ಇನ್ನು ಗಂಭೀರ್ ಅವರ ಅನುಪಸ್ಥಿತಿಯಲ್ಲಿ ಮಾತ್ರ ನಾನು ಮಧ್ಯಂತರ ಕೋಚ್ ಆಗಿ ಅಧಿಕಾರ ವಹಿಸಿಕೊಂಡೆ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಅವರು ತಮ್ಮ ಕಾರ್ಯವನ್ನು ಪುನರಾರಂಭಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಆದರೂ ಟೆಸ್ಟ್ ಕ್ರಿಕೆಟಿಗರಾದರೂ ಲಕ್ಷ್ಮಣ್ ಕೋಚ್ ಆಗಬೇಕೆಂದು ಸಾಕಷ್ಟು ಕೂಗು ಕೂಡ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಪ್ರಕಾರ ಗೌತಮ್ ಗಂಭೀರ್ ಅವರ ಬದಲಿಗೆ ವಿ ಲಕ್ಷ್ಮಣ್ ಅವರು ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾದ ಕೋಚ್ ಆದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.